ಕುವೈಟ್ನಲ್ಲಿ ಯುದ್ಧ ಪರಿಸ್ಥಿತಿಯಿಂದಾಗಿ ಸಿಲುಕಿಕೊಂಡಿದ್ದ ಭಾರತೀಯರು ಈಗ ತಾಯ್ನಾಡಿಗೆ ಮರಳಿದ್ದಾರೆ. ಜಜೀರಾ ಏರ್ವೇಸ್ನ ವಿಶೇಷ ವಿಮಾನದಲ್ಲಿ ಒಟ್ಟು 181 ಪ್ರಯಾಣಿಕರು 11 ಮಕ್ಕಳೊಂದಿಗೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸುರಕ್ಷಿತವಾಗಿ ಬಂದಿಳಿದರು. ವಿಮಾನ ಹಾರಾಟ ಸ್ಥಗಿತಗೊಂಡಿದ್ದರಿಂದ ಪ್ರಯಾಣಿಕರನ್ನು ಕುವೈಟ್ನಿಂದ ದಮಾಂವರೆಗೆ ಬಸ್ ಮೂಲಕ ಕರೆದೊಯ್ಯಲಾಗಿದ್ದು, ಅಲ್ಲಿಂದ ವಿಶೇಷ ವಿಮಾನದ ಮೂಲಕ ಭಾರತಕ್ಕೆ ತರಲಾಯಿತು. ರಜೆಗಾಗಿ ಕುವೈಟ್ಗೆ ತೆರಳಿದ್ದ ಹಲವರು ಯುದ್ಧದ ಕಾರಣದಿಂದಾಗಿ ತಿಂಗಳುಗಳ ಕಾಲ ಅಲ್ಲೇ ಸಿಲುಕಿಕೊಂಡಿದ್ದರು. ಈಗ ಸುರಕ್ಷಿತವಾಗಿ ಊರಿಗೆ ಮರಳಿದ ಸಂತಸವನ್ನು ಅವರು ಹಂಚಿಕೊಂಡಿದ್ದಾರೆ. ಕುವೈಟ್ ಸರ್ಕಾರ ವಿಸಿಟ್ ವೀಸಾ ವಿಸ್ತರಣೆ ಮಾಡಿಕೊಟ್ಟಿದ್ದು, ವಿಶೇಷವಾಗಿ ವಯೋವೃದ್ಧರು ಮತ್ತು ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಆದ್ಯತೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಭಾರತೀಯ ಪ್ರಧಾನಮಂತ್ರಿ ಮೋದಿಜಿಯವರಿಗೆ ಕೂಡ ನಾನು ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಹಾಗೂ ವಿದೇಶಾಂಗ ಸಚಿವಾಲಯ ಹಾಗೂ ನಮ್ಮ ಕರ್ನಾಟಕದ ಅನಿವಾಸಿ ಭಾರತೀಯ ಕನ್ನಡಿಗರು ಆ ಸಂಖ್ಯೆ ಕೂಡ ಡಾಕ್ಟರ್ ಆರತಿ ಕೃಷ್ಣ ಅವರಿಗೆ ಕೂಡ ಕೃತಜ್ಞತೆ ಅರ್ಪಿಸ್ತಾ ಇದ್ದೇನೆ. 28 ಫೆಬ್ರವರಿ 2026 ಯುದ್ಧ ಪ್ರಾರಂಭವಾದ ಬೆಳಿಗ್ಗೆ 11 ಕುವೈಟ್ನ ಸಮಯ ಪ್ರಾರಂಭವಾದ ನಂತರ ಭಾಳಷ್ಟು ಮಿಸೈಲ್ಗಳು, ಡ್ರೋನ್ಗಳು ಅಟ್ಯಾಕ್ ಆಗ್ತಾಯಿದ್ವು ಹಾಗೂ ಅದರದ್ದು ನಾವು ಅವಶೇಷ ಅಂತ ಏನು ಹೇಳ್ತೇವೆ ಡಬ್ರೀಸ್ ಅದು ಕೂಡ ಬೀಳ್ತಾಯಿತ್ತು. ಸಿಟಿಯಲ್ಲಿ ರೆಸಿಡೆನ್ಷಿಯಲ್ ಅಷ್ಟೊಂದು ಇಲ್ಲದಿದ್ದರೂ ಕೂಡ ಇರಾನ್ನವರಿಗೆ ಅಮೆರಿಕದ ದೂತಾವಾಸ, ರಾಯಭಾರಿ ಕಚೇರಿ ಹಾಗೂ ಅಮೆರಿಕದ ಸೇನಾ ನೆಲೆಗಳು, ಆರ್ಮಿ ಬೇಸ್ ಮತ್ತು ಏರ್ ಬೇಸ್ ಇಂಥದ್ದನ್ನು ಟಾರ್ಗೆಟ್ ಮಾಡ್ತಾಯಿದ್ರು. ಜಾಸ್ತಿಯಾಗಿ ವಸತಿ ಪ್ರದೇಶ ರೆಸಿಡೆನ್ಷಿಯಲ್ ಏರಿಯಾ ಏನು ಹೇಳ್ತೇವೆ ಅದು ಇರಲಿಲ್ಲ, ಅದು ಅವರ ಟಾರ್ಗೆಟಲ್ಲಿ ಇರಲಿಲ್ಲ. ಆದರೂ ಕೂಡ 5 ಸಾರಿ ನಮ್ಮ ಕುವೈಟ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಮೇಲೆ 5 ಸಾರಿ ಅಟ್ಯಾಕ್ ಆಯಿತು. ಹಾಗಾಗಿ ಇನ್ನೊಂದು ವಿಷಯ ಏನಂದರೆ ಎಲ್ಲ ಗಲ್ಫ್ ಕಂಟ್ರೀಸಲ್ಲಿ ಯಾರು ಕೂಡ ಅಲ್ಲಿಂದ ಹೇಳ್ತಾ ಇದ್ದರೂ ಕೂಡ ತುಂಬ ತೊಂದರೆಗಳು, ಕಷ್ಟಗಳು, ದಾಳಿಗಳು ಆಗಿವೆ. ಯಾಕೆಂದರೆ ನಮಗೆ ಇರುವಂಥ ರೆಸ್ಟ್ರಿಕ್ಷನ್ನಿಂದ ನಾವು ಎಲ್ಲವನ್ನು ಕೂಡ ಹೇಳಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಜಜೀರಾ ಏರ್ವೇಸ್ನವರಿಗೆ ತುಂಬ ಹೃದಯದಿಂದ ಕೃತಜ್ಞತೆ ಅರ್ಪಿಸ್ತಿದ್ದೇನೆ. ಯಾಕೆಂದರೆ ಭಾರತೀಯ ಅಂತಾರಾಷ್ಟ್ರೀಯ ವಿಮಾನವನ್ನು ಬಿಟ್ಟು ಒಂದು ವಿದೇಶಿ ಅಂತಾರಾಷ್ಟ್ರೀಯ ವಿಮಾನ ಮಂಗಳೂರಿನಲ್ಲಿ ಈಗ ಲ್ಯಾಂಡ್ ಆಗ್ತಾ ಇದೆ, ಇಳಿದಿದೆ ಆಲ್ರೆಡಿ. ಹಾಗಾಗಿ ಎಲ್ಲರಿಗೂ ಕೂಡ ಇದರಿಂದ ಉಪಯೋಗ ಆಗಿದೆ. 8 ತಾರೀಕಿಗೆ ಟಿಕೆಟ್ ಇತ್ತು, ಅದು ವಾರ ಆಯಿತು ಅಂತ ಕ್ಯಾನ್ಸಲ್ ಮಾಡಿದರು. ನಂತರ 24ಕ್ಕಿತ್ತು, ಅದು ಸಹ ಕ್ಯಾನ್ಸಲ್ ಆಯಿತು. ನಂತರ 31ಕ್ಕಿತ್ತು, ಅದು ಸಹ ಕ್ಯಾನ್ಸಲ್ ಆಯಿತು. ನಂತರ ನೆಕ್ಸ್ಟ್ 7 ತಾರೀಕಿಗೆ ಬ್ಯಾಂಗ್ಳೂರಿಂದ ಬರೋದು ಅಂತ ಇತ್ತು. ನಂತರ ಹೇಳಿದ್ರು ಇಲ್ಲ, ಬ್ಯಾಂಗ್ಳೂರಿಗೆ ಫಸ್ಟ್ ಇದೆ ಪ್ಲೇನ್ ಅಂತ. ಅದಕ್ಕೆ ನಾನು ಮತ್ತೆ ಇದರಲ್ಲಿ ಬರಲಿಕ್ಕೆ ಟ್ರೈ ಮಾಡಿದೆ. ಕುವೈಟ್, ಸೌದಿಗೆ ಜಜೀರಾದಿಂದ ಬಸ್ಸಲ್ಲಿ ಕರೆದುಕೊಂಡು ಬಂದರು. ನಂತರ ದಮಾಮಿಗೆ ಬಂದು ದಮಾಮಿನಿಂದ ಏರ್ಪೋರ್ಟ್ನಿಂದ ಮ್ಯಾಂಗ್ಳೂರಿಗೆ ಮಕ್ಕಳಿಬ್ಬರು ಅಲ್ಲಿದ್ದಾರೆ. ಹೌದೌದು, ನಮ್ಮ ತೊಕ್ಕೊಟ್ಟು. ಹೌದು, ಸುನೀತಾ. ಪರಿಸ್ಥಿತಿ ಸ್ವಲ್ಪ ಫಸ್ಟ್ ಮೊದಲಿಗೆ ಭಯ ಆಯಿತು, ತುಂಬ ಜಾಸ್ತಿ ಭಯ ಆಯಿತು. ನಂತರ ಓಕೆ, ಇನ್ನು ಮುಂದಿನ ದಿನದಲ್ಲಿ ಕಷ್ಟ ದಿನ ಬರ್ಬೋದೇನೋ ಅಂತ ಭಾವಿಸ್ತದೆ. ವರ್ಕ್ ಮಾಡಿ ಇದ್ದಾರೆ ಈಗ ಸದ್ಯಕ್ಕೆ. ನೋಡ್ಬೇಕು, ನಾನು ಸಹ ಹೇಳಿದೆ ಜಾಸ್ತಿ ಏನಿದ್ರು ವಾಪಸ್ ಬನ್ನಿ ಅಂತ. ಬರಲಿಕ್ಕೆಯಾ ನಾನು ಅಂದರೆ 20 ದಿವಸಕ್ಕೆ ಮಾತ್ರ ಓದೋದು ನಾನು. ನಾನೀಗ 2 ತಿಂಗಳಾಗ್ತಾ ಬಂತು. ಬರಲಿಕ್ಕೆ ನನಗೆ ಆಗಲಿಲ್ಲ, ಪ್ಲೇನ್ ಇರಲಿಲ್ಲಲ್ಲ, ಹಾಗೆ 2 ಮನೆಯಲ್ಲಿ ಕೂತದ್ದು. ನಾನು ಕುವೈಟ್ನಿಂದ ಇದು ಜಮೀರಿನಿಂದ ಅಲ್ಲಿಗೆ ಬಂದದ್ದು ದಮಾಮಿನಿಂದ ಸೌದಿ ಏರ್ಪೋರ್ಟ್ನಿಂದ ಮ್ಯಾಂಗ್ಳೂರ್ಗೆ ಡೈರೆಕ್ಟ್. ಪ್ರತಿಭಾ ಎಲ್ಲಿ ಊರು ಕಾವೂರು. ಮಕ್ಕಳಿದ್ದಾರೆ, ಮಗಳು ಮತ್ತೆ ಅಳಿಯ. ನಾನು ಡಿಸೆಂಬರ್ 11ಗೆ ಹೋಗಿದ್ದೇನೆ. ಬರಬೇಕಿತ್ತು, ಮಾರ್ಚ್ 5ಗೆ ಬರಬೇಕಿತ್ತು. ಬಟ್ ಈ ವಾರ್ ಇದೆಲ್ಲ ಇದರಿಂದ ಬರ್ಲಿಕ್ಕೆ ಆಗಲಿಲ್ಲ. ಅಲ್ಲೇ ಎಕ್ಸ್ಟೆಂಡ್ ಆಗಿದೆ ವೀಸಾ, ಬಟ್ ನಾವು ನಿಲ್ಲಿಲ್ಲ, ಬಂದೆವು. ಅಲ್ಲಿ ಹೌದು, ಇಲ್ಲ ಅವರಾಗೆ ಮಾಡ್ತಾ ಇದ್ರು, ಏನು ತೊಂದರೆ ಇರಲಿಲ್ಲ, ಏನಿಲ್ಲ, ಫ್ರೀಯಲ್ಲಿ ಮಾಡಿದ್ದಾರೆ. ನಾನಾ ಕುವೈಟಲ್ಲಿಯಾ? ರಿಗೆ ಊರಿಗೆ ಒಂದು ಖುಷಿ ಆಯ್ತು, ತುಂಬ ಖುಷಿ ಆಯ್ತು. ಅಲ್ಲಿದು
ಇದು ನೋಡುವಾಗ ಬೇಡ ಯಾರಿಗೂ. ಇದೀಗ ತಾಯ್ನಾಡಿಗೆ ಮರಳಿದ ಸಂತೋಷ ಎಲ್ಲರ ಮುಖದಲ್ಲೂ ಸ್ಪಷ್ಟವಾಗಿ ಕಾಣಿಸುತ್ತಿದೆ.